ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ನಮಗೆ ಸಾಕಷ್ಟು ಜನ ವೈಕುಂಠ ದ್ವಾರ ದರ್ಶನದ ಬಗ್ಗೆ ತುಂಬಾನೇ ಕ್ವೆಶನ್ಸ್ ಕೇಳ್ತಿದ್ದಾರೆ. ಆ ಎಲ್ಲ ಕ್ವೆಶನ್ಸ್ಗೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ಆನ್ಸರ್ ಮಾಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಮಗೆ ಸಾಕಷ್ಟು ಜನ ಕೇಳ್ತಿರೋದೇನಂದ್ರೆ ನಮಗೆ ವೈಕುಂಠ ದ್ವಾರ ದರ್ಶನ ಟಿಕೆಟ್ಸ್ ಬುಕ್ ಆಗಿಲ್ಲ, ನಾವು ನೆಕ್ಸ್ಟ್ ಹೇಗೆ ವೈಕುಂಠ ದ್ವಾರ ದರ್ಶನ ಮಾಡ್ಕೋಬಹುದು ಈ ವರ್ಷ ಅಂತ. ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ನಮಗೆ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ ಇದೆ, ಡಿಸೆಂಬರ್ 31ನೇ ತಾರೀಕು ನಮಗೆ ಮುಕ್ಕೋಟಿ ದ್ವಾದಶಿ ಇದೆ. ಅದೇ ರೀತಿ ನಮಗೆ ಜನವರಿ 8ನೇ ತಾರೀಕುವರೆಗೂ ತಿರುಮಲದಲ್ಲಿ ನಮಗೆ ವೈಕುಂಠ ದ್ವಾರ ದರ್ಶನ ಮಾಡಲು ಅವಕಾಶ ಇರುತ್ತೆ. ಈ ವೈಕುಂಠ ದ್ವಾರ ದರ್ಶನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿಕ್ಕೆ TTD ಅವರು ಮೊದಲಿಗೆ ನಮಗೆ ಎಲೆಕ್ಟ್ರಾನಿಕ್ ಡಿಪ್ ಮಾಡಿದ್ರು. ಲಕ್ಕಿ ಡಿಪ್ ಅಲ್ಲೂ ಕೂಡ ಸಾಕಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 300 ರೂಪೀಸ್ ಟಿಕೆಟ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡಿದ್ರು. ಅದು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಲವಾರು ಜನಕ್ಕೆ ಈ ಟಿಕೆಟ್ಸ್ ಕೂಡ ಸಿಕ್ಕಿದೆ. ಇನ್ನು ಯಾರಿಗೆಲ್ಲ ನೀವು ಲಕ್ಕಿ ಡಿಪ್ಪಲ್ಲೂ ಸೆಲೆಕ್ಟ್ ಆಗಿಲ್ಲ, ನಿಮಗೆ 300 ರೂಪಾಯಿ ಟಿಕೆಟ್ ಕೂಡ ಸಿಕ್ಕಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಇರುವ ಆಪ್ಷನ್ ಬಂದ್ಬಿಟ್ಟು ಸರ್ವದರ್ಶನ. ನಮಗೆ ಜನವರಿ 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ಅಂದರೆ 7 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನ ಮಾಡಲಿಕ್ಕೆ ಸರ್ವದರ್ಶನ ಇರುತ್ತೆ. ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ಸರ್ವದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಆದರೆ ಈ ಸರ್ವದರ್ಶನಕ್ಕೆ ನಮಗೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ನಿಮಗೆ ಬೇಗ ಕೂಡ ಆಗ್ಬೋದು, ರಶ್ ತುಂಬಾ ಇದ್ದರೆ ನಿಮಗೆ 10 ಗಂಟೆಗಳ ಸಮಯ ಕೂಡ ಇರ್ಬೋದು ಅಥವಾ 24 ಗಂಟೆಗಳ ಸಮಯ ಕೂಡ ಹಿಡಿಬೋದಾಗಿರುತ್ತೆ. ನೀವೇನಾದರೂ ಜನವರಿ 2ನೇ ತಾರೀಕಿನಿಂದ ಸರ್ವದರ್ಶನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಪ್ರಿಪೇರ್ ಆಗಿ ಹೋಗಿ, ಯಾಕಂದರೆ ತಿರುಮಲದಲ್ಲಿ ತುಂಬಾ ಚಳಿ ಇರುತ್ತೆ. ಸೊ ನಿಮ್ಮ ಸ್ವೆಟರ್ಸು ಟೋಪಿ ಎಲ್ಲನೂ ಕ್ಯಾರಿ ಮಾಡಿಬಿಟ್ಟೆ ನೀವು ದರ್ಶನಕ್ಕೆ ಹೋಗಿ. ಇನ್ನು ಆನ್ಲೈನ್ ಟಿಕೆಟ್ಸಲ್ಲಿ ಸಾಕಷ್ಟು ಜನ ಕೇಳ್ತಿರೋದು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ ರಿಲೀಸ್ ಮಾಡ್ತಾರಾ ಅಥವಾ ವರ್ಚುವಲ್ ಸೇವಾ ಅಲ್ಲಿ ಏನಾದರೂ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರಾ ಅಂತ. ನಮಗೆ ಡಯಲ್ ಯೋರ್ ಇವೋ ಪ್ರೋಗ್ರಾಮಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ ನಮಗೆ ಕೇವಲ 300 ರೂಪೀಸು ಲಕ್ಕಿ ಡಿಪ್ಪು ಮತ್ತು ಡೋನಾರ್ ಕೋಟಾದಲ್ಲಿ ಮಾತ್ರ ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ ಅಂತ ಹೇಳಿದರು. ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ ಆಗಿರ್ಬೋದು ಅಥವಾ ವರ್ಚುವಲ್ ಸೇವಾ ಟಿಕೆಟ್ಸ್ ಆಗಿರ್ಬೋದು, ಇದನ್ನು ವೈಕುಂಠ ದ್ವಾರ ದರ್ಶನದ ಸಮಯದಲ್ಲಿ ರಿಲೀಸ್ ಮಾಡುವ ಯಾವುದೇ ಸಾಧ್ಯತೆಗಳಿಲ್ಲ. ಯಾಕೆಂದರೆ ನಮಗೆ ಇದ್ರ ಬಗ್ಗೆ TTD ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬಂದಿಲ್ಲ. ಇನ್ನು ಈಗ ನಾವು ನೆಕ್ಸ್ಟ್ ಕ್ವೆಶನ್ಗೆ ಬಂದರೆ ಅದೇನಂದರೆ, ಈಗ ಸಾಕಷ್ಟು ಜನಕ್ಕೆ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಮತ್ತು 300 ರೂಪೀಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ದೀರಾ. ಈಗ ಅವರಿಗೆ ನೆಕ್ಸ್ಟ್ ಕ್ವೆಶನ್ ಏನಂದರೆ ಅಕಾಮಡೇಷನ್. ಇದ್ರ ಬಗ್ಗೆ ಅಂತೂ ನಮಗೆ ತುಂಬಾ ಮೆಸೇಜಸ್ಸು ಕಾಮೆಂಟ್ಸ್ ಬಂದಿದೆ. ಅಕಾಮಡೇಷನ್ ಯಾವಾಗ ರಿಲೀಸ್ ಮಾಡ್ತಾರೆ, ಅಕಾಮಡೇಷನ್ ಹೇಗೆ ಬುಕ್ ಮಾಡ್ಕೋಬೇಕು ಅಂತ. ನಮಗೆ ಅಕಾಮಡೇಷನ್ ತಿರುಪತಿದು ರಿಲೀಸ್ ಮಾಡಿದ್ರು, ಅದು ಕೂಡ ನಮಗೆ ಯಾವುದೇ ರೀತಿಯ ನೋಟಿಫಿಕೇಶನ್ TTD ಅವರು ಹಾಕಿರಲಿಲ್ಲ. ನಮಗೆ ತಿಳಿದ ತಕ್ಷಣವೇ ನಾವು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜಸ್ ಹಾಕಿದ್ವಿ. ಇದನ್ನು ನಮಗೆ ಡಿಸೆಂಬರ್ 5ನೇ ತಾರೀಕು 3 ಗಂಟೆಗೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ನ ರಿಲೀಸ್ ಮಾಡಿದ್ರಲ್ಲ ವೈಕುಂಠ ದ್ವಾರ ದರ್ಶನದ್ದು, ಹಾಗೆ ನಮಗೆ ತಿರುಪತಿ ಅಕಾಮಡೇಷನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ನಮಗೆ ಗೊತ್ತಾಗಿದ್ದ ತಕ್ಷಣವೇ ನಾವು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜಸ್ನ ಹಾಕಿದ್ವಿ. ಸಾಕಷ್ಟು ಜನ ತಿರುಪತಿಯಲ್ಲಿ ಅಕಾಮಡೇಷನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಆದರೆ ನಮಗೆ ತಿರುಮಲದ ಅಕಾಮಡೇಷನ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇನ್ನೂ ಕೂಡ TTDಯಿಂದ ಬಂದಿಲ್ಲ. ಅದು ಒಂದು ಸರಿ ಬಂದ ತಕ್ಷಣ ನಾವು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೀವಿ. ಇನ್ನು ತಿರುಮಲದಲ್ಲಿ ಅಕಾಮಡೇಷನ್ ಅಂದರೆ ಆನ್ಲೈನಲ್ಲಿ ರೂಮ್ಸ್ ಬಿಡುವ ಸಾಧ್ಯತೆಗಳು ತುಂಬಾ ಕಮ್ಮಿ ಇದೆ. ನಮಗೆ ತಿರುಮಲದಲ್ಲಿ ನಿಮಗೆ ರೂಮ್ಸ್ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಆಫ್ಲೈನಲ್ಲಿ ನಮಗೆ ರೂಮ್ಸ್ನ ಕೊಡ್ತಾರೆ. ಸೊ ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು CRO ಆಫೀಸ್ ಹತ್ರ ಕ್ಯೂ ಲೈನಲ್ಲಿ ನಿಂತ್ಕೊಂಡು ನೀವು ಆಫ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ತಿರುಮಲದಲ್ಲಿ ರೂಮ್ಸ್ನ ಕೊಡ್ತಾರೆ. ಇನ್ ಕೇಸ್ ರೂಮ್ಸ್ ಕೂಡ ಖಾಲಿಯಾಗಿದ್ದರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ಇದು ನಮಗೆ ತಿರುಮಲದಲ್ಲಿ 4 ಜಾಗದಲ್ಲಿರುತ್ತೆ. ಒಂದು ಯಾತ್ರಿ ಸದನ್ PAC1, ಯಾತ್ರಿ ಸದನ್ PAC3, ಮಾಧವ ನಿಲಯಂ ಮತ್ತು ಪದ್ಮನಾಭ ನಿಲಯಂ ಅಂತ. ಈ 4 ಜಾಗದಲ್ಲೂ ಕೂಡ ನಮಗೆ ಉಚಿತವಾದ ಲಾಕರ್ ಫೆಸಿಲಿಟಿ ಇರುತ್ತೆ. ನೀವು ಅದನ್ನು ಕೂಡ ವೈಕುಂಠ ದ್ವಾರ ದರ್ಶನದ ಸಮಯದಲ್ಲಿ ಉಪಯೋಗಿಸ್ಕೋಬೋದಾಗಿರುತ್ತೆ ನೀವೇನಾದರೂ ತಿರುಮಲಕ್ಕೆ ಹೋಗ್ತಿದ್ರೆ. ಇನ್ನು ಅದೇ ರೀತಿ ಯಾರೆಲ್ಲ ಸರ್ವದರ್ಶನಕ್ಕೆ ಹೋಗ್ತಿದ್ದೀರಲ್ಲ, ನಿಮಗೆ ಮೊದಲು 3 ದಿವಸ ತಿರುಮಲಕ್ಕೆ ಅಲೋ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಯಾರಿಗೆ ಟಿಕೆಟ್ ಬುಕ್ ಆಗಿದೆ ಅವ್ರನ್ನ ಮಾತ್ರ ಮೊದಲು 3 ದಿನ ಅಲೋ ಮಾಡೋ ಚಾನ್ಸಸ್ ಇದೆ. ನೀವೇನಾದರೂ ಸರ್ವದರ್ಶನಕ್ಕೆ ಹೋಗ್ತೀರಾ, ನೀವು ಜನವರಿ 2ನೇ ತಾರೀಕಿನಿಂದ ನೀವು ತಿರುಮಲಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ನಮಗೆ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಈ ದರ್ಶನದ ಟಿಕೆಟ್ಗಳಿಗೆ ನಮಗೆ ದರ್ಶನ ಎಷ್ಟೊತ್ತಿಗಾಗುತ್ತೆ, ರಶ್ ತುಂಬಾ ಇರುತ್ತಾ ವೈಕುಂಠ ದ್ವಾರ ದರ್ಶನದ ಸಮಯದಲ್ಲಿ ಅಂತ ಕೇಳ್ತಿದ್ದೀರಾ. ಇನ್ನು ಇದನ್ನು ನೋಡೋಕೆ ಹೋದರೆ ನಾವು ಮೊದಲು 3 ದಿವಸ ಅಂದರೆ ಡಿಸೆಂಬರ್ 30, 31 ಮತ್ತು
ಜನವರಿ 1ನೇ ತಾರೀಕಿಗೆ ನಮಗೆ ರಿಲೀಸ್ ಮಾಡಿರೋದು ಕೇವಲ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಮಾತ್ರ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ದಿನಕ್ಕೆ ನಮಗೆ 55,000ದಿಂದ 60,000 ಟಿಕೆಟ್ಸ್ವರೆಗೂ ರಿಲೀಸ್ ಮಾಡಿದ್ದಾರೆ. ಈ ಸಮಯದಲ್ಲಿ ನಮಗೆ ದರ್ಶನ ಆಗಲಿಕ್ಕೆ 6ರಿಂದ 8 ಗಂಟೆಗಳ ಸಮಯ ಹಿಡಿಬೋದು ಅಥವಾ ಇನ್ನೂ ಕಮ್ಮಿ ಸಮಯ ಕೂಡ ಹಿಡಿಬೋದಾಗಿರುತ್ತೆ. ಬಟ್ ಇದು ನಾವು ದರ್ಶನಕ್ಕೆ ಹೋದಾಗೇನೆ ನಮ್ಗೆ ಗೊತ್ತಾಗುತ್ತೆ, ಯಾಕಂದರೆ ರಶ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು TTD ಅವರು ಯಾವಾಗ ದರ್ಶನಕ್ಕೆ ಅಲೋ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿನಿಮಮ್ ಅಂದರೆ ನಮಗೆ 6 hours to 8 hours ಆಗುವ ಚಾನ್ಸಸ್ ಇದೆ. ಇನ್ನು ಈ ಟೈಮಲ್ಲಿ ನಮಗೆ ಲಕ್ಕಿ ಡಿಪ್ ಬಿಟ್ಟರೆ ಡೋನಾರ್ ಟಿಕೆಟ್ಸ್ನ ಮಾತ್ರ ರಿಲೀಸ್ ಮಾಡಿದ್ರು, ಆದ್ದರಿಂದ ಸ್ವಲ್ಪ ಬೇಗನೆ ದರ್ಶನ ಆಗ್ಬೋದು. ಇನ್ನು ಯಾರೆಲ್ಲ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ದಾರೆ, ಇನ್ನು ಅವರು ನಾವು ಎಂಟ್ರೆನ್ಸ್ಗೆ ಹೇಗೆ ರೀಚ್ ಆಗಬೇಕು, ತಿರುಮಲದಲ್ಲಿ ಹೇಗೆ ಆ ಒಂದು ಎಂಟ್ರಿ ಪಾಯಿಂಟ್ಗೆ ಹೋಗಬೇಕು ಅಂತ ಕೇಳ್ತಿದ್ದೀರಾ. ಈ ಎಲೆಕ್ಟ್ರಾನಿಕ್ ಲಕ್ಕಿ ಡಿಪ್ಪಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಲ್ಲ, ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ ATGH ಸರ್ಕಲ್ ಅಂತ ಇದೆ, ಕೆಲವೊಬ್ಬರಿಗೆ ಶಿಲಾತೋರಣಮಿಂದ ಎಂಟ್ರಿ ಪಾಯಿಂಟ್ ಇದೆ ಅಂತ ಹಾಕಿದ್ದಾರೆ. ಸೊ ನಿಮಗೆ ಈ ಎಂಟ್ರಿ ಪಾಯಿಂಟ್ ಗೊತ್ತಾಗಿಲ್ಲ ಅಂದರೆ ನೀವು ತಿರುಮಲ ರೀಚ್ ಆದಮೇಲೆ ಅಲ್ಲಿ ನಮಗೆ ಉಚಿತವಾದ ಬಸ್ ಫೆಸಿಲಿಟಿ ಇರುತ್ತೆ. ಸೊ ಆ ಬಸ್ ಫೆಸಿಲಿಟಿ ನಮಗೆ ಎಲ್ಲ ಎಂಟ್ರಿ ಪಾಯಿಂಟ್ಸ್ ಹತ್ರ ಕೂಡ ಹೋಗ್ತಾ ಇರುತ್ತೆ. ನಿಮಗೆ ರೂಮ್ ಹತ್ರ ಆಗಿರ್ಬೋದು ಅಥವಾ ವೆಂಗಮಾಂಬ ಅನ್ನಪ್ರಸಾದದ ಹತ್ರ ಆಗಿರ್ಬೋದು ಅಥವಾ ಈ ಕ್ಯೂ ಲೈನ್ಸ್ ಎಂಟ್ರಿ ಪಾಯಿಂಟಿಗೆ ಆಗಿರ್ಬೋದು. ಸೊ ನಮಗೆ ಉಚಿತವಾದ ಬಸ್ ಫೆಸಿಲಿಟಿ ಇರುತ್ತೆ. ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಎಂಟ್ರಿ ಪಾಯಿಂಟ್ನ ಈಸಿಯಾಗಿ ರೀಚ್ ಆಗ್ಬೋದು. ಬಸ್ ರಶ್ ಇದ್ರೂ ಕೂಡ ನಮಗೆ ಜೀಪ್ಗಳಿರ್ತವೆ ತಿರುಮಲದಲ್ಲಿ, ಸಾಕಷ್ಟು ಜೀಪ್ಗಳು. ಸೊ ನೀವು ಯಾವುದಾದ್ರೂ ಜೀಪ್ನ ಕೇಳಿದ್ರೆ ಅವ್ರು ನಿಮಗೆ ಆರಾಮಾಗಿ ಎಂಟ್ರಿ ಪಾಯಿಂಟ್ ಹತ್ರ ಬಿಡ್ತಾರೆ. ಇನ್ನು ನೆಕ್ಸ್ಟ್ ನಾವು ಜನವರಿ 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ಯಾರೆಲ್ಲ 300 ರೂಪೀಸ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರಾ ಮತ್ತು ಸರ್ವದರ್ಶನಕ್ಕೆ ಯಾರೆಲ್ಲ ಹೋಗ್ತಿದ್ದೀರಾ, ಇವರಿಗೆಲ್ಲ ದರ್ಶನ ಆಗಲಿಕ್ಕೆ ತುಂಬಾ ಸಮಯ ಹಿಡಿಬೋದು. ಯಾಕೆಂದರೆ ನಮಗೆ 300 ರೂಪೀಸ್ ಟಿಕೆಟ್ ಬುಕ್ ಮಾಡ್ಕೊಂಡಿರೋರಿಗೆ 6 to 8 hours ದರ್ಶನ ಆಗುವ ಚಾನ್ಸಸ್ ಇದೆ. ಸರ್ವದರ್ಶನದ ಕ್ಯೂ ಲೈನ್ಗೆ ದರ್ಶನಕ್ಕೆ ಹೋಗುವವ್ರಿಗೆ ಸ್ವಲ್ಪ ಸಮಯ ಜಾಸ್ತಿನೇ ಹಿಡಿಬೋದು ಅಂತ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಲಿಮಿಟ್ ಇಲ್ಲ, ಎಷ್ಟು ಜನ ಬೇಕಿದ್ರೂ ಈ ಬಾರಿ ವೈಕುಂಠ ದ್ವಾರ ದರ್ಶನ ಮಾಡುವ ಒಂದು ಅವಕಾಶ ಇದೆ. ಆದ್ದರಿಂದ ತುಂಬ ಜನನೇ ಬಂದು ಈ ಬಾರಿ ವೈಕುಂಠ ದ್ವಾರ ದರ್ಶನ ಮಾಡುವ ಸಾಧ್ಯತೆಗಳಿದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ನಾವು ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ಯಾವ ಬಾಗಿಲಿನಿಂದ ದರ್ಶನ ಮಾಡ್ಕೋಬಹುದು ಅಂತ ಸಾಕಷ್ಟು ಜನ ಕೇಳ್ತಿದ್ದಾರೆ. ಇದರಲ್ಲಿ ನೀವು ಯಾವುದೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು, ನೀವು ಲಕ್ಕಿ ಡಿಪ್ಪಲ್ ಸೆಲೆಕ್ಟ್ ಆಗಿರ್ಬೋದು, 300 ರೂಪೀಸ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಅಷ್ಟೇ, ನೀವು ಉಚಿತ ದರ್ಶನಕ್ಕೆ ಹೋಗ್ತಿದ್ರು, ಮತ್ತೆ ನೀವು ಡೋನಾರ್ ಕೋಟಾದಲ್ಲಿ ಟಿಕೆಟ್ಸ್ ಅಥವಾ ಶ್ರೀವಾಣಿ ಟ್ರಸ್ಟ್ ಡೋನಾರ್ ಅಲ್ಲಿ ನೀವು ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರು, ನೀವು ಯಾವುದೇ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಕೂಡ ನಿಮಗೆ ದರ್ಶನ ಜಯ ವಿಜಯ ಇಂದ ಇರುತ್ತೆ. ಈ ಜಯ ವಿಜಯದಿಂದ ದರ್ಶನನೇ ಮಹಾಲಘು ದರ್ಶನ ಅಂತ ಕರೀತಾರೆ. ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ ಮಹಾಲಘು ದರ್ಶನ ಅಂದ್ರೆ ಏನು ಅಂತ. ನಿಮಗೆ ಈ ವೈಕುಂಠ ದ್ವಾರ ದರ್ಶನದ ಸಮಯದಲ್ಲಿ ನಮಗೆ ಮೊದಲನೇ ಬಾಗಿಲಿನಿಂದ ದರ್ಶನ ಇರುವುದಿಲ್ಲ, ನಮಗೆ ಜಯ ವಿಜಯದಿಂದ ದರ್ಶನ ಇರುತ್ತೆ. ನೀವು ಒಂದು ಸರಿ ದೇವರನ್ನ ದರ್ಶನ ಮಾಡ್ಕೊಂಡ್ಮೇಲೆ ನೀವು ವೈಕುಂಠ ದ್ವಾರದಿಂದ ಹೊರಗೆ ಬರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ, ಸಾಕಷ್ಟು ಜನ ನಮಗೆ SSD ಟೋಕನ್ಸ್ ಬಗ್ಗೆ ಮಾಹಿತಿನ ಕೇಳ್ತಿದ್ದಾರೆ. ನಮಗೆ ಲಾಸ್ಟ್ 2 years 3 years ಇಂದ ನಮಗೆ SSD ಟೋಕನ್ಸ್ ತಿರುಪತಿಯಲ್ಲಿ ಕೊಡ್ತಿದ್ರು. ಆದರೆ ಈ ಬಾರಿ ಆ SSD ಟೋಕನ್ಸ್ ಇರೋದಿಲ್ಲ. ನಮಗೆ ಡಿಸೆಂಬರ್ 30ನೇ ತಾರೀಕಿನಿಂದ ಜನವರಿ 8ನೇ ತಾರೀಕುವರೆಗೂ SSD ಟೋಕನ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನಮಗೆ ತಿರುಪತಿಯಲ್ಲಿ ಯಾವುದೇ ರೀತಿಯ SSD ಟೋಕನ್ಸ್ ಕೊಡ್ತಿಲ್ಲ. ಸೊ ನೀವು SSD ಟೋಕನ್ಸ್ ಇದೆ ಅಂದ್ಕೊಂಡು ನೀವು ತಿರುಪತಿಗೆ ಹೋಗಬೇಡಿ. ಸೊ ನಮಗೆ ಯಾವುದೇ ರೀತಿಯ SSD ಟೋಕನ್ಸ್ ತಿರುಪತಿಯಲ್ಲಿ ಕೊಡ್ತಿಲ್ಲ. ನಿಮಗೆ ದರ್ಶನ ಮಾಡ್ಕೋಬೇಕು ಅಂದರೆ ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ಸರ್ವದರ್ಶನಕ್ಕೆ ಹೋಗಬೇಕಾಗಿರತ್ತೆ. ಇನ್ನು ನಮಗೆ ಡಿಸೆಂಬರ್ 5ನೇ ತಾರೀಕು ನಡೆದ ಡಯಲ್ ಯುವರ್ ಇವೋ ಪ್ರೋಗ್ರಾಮಲ್ಲೂ ಕೂಡ ನಮಗೆ ತಿರುಮಲದಲ್ಲಿರುವ ಆನ್ಲೈನ್ ಅಕೊಮಡೇಷನ್ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಆದರೆ ವೈಕುಂಠ ದ್ವಾರ ದರ್ಶನಕ್ಕೆ ಎಲ್ಲ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ನಮಗೆ ಸಾಕಷ್ಟು ಜನ ಇಂಡಿವಿಜುವಲ್ ಆಗಿ ವಾಟ್ಸಪ್ಪಲ್ಲಿ ತುಂಬ ಜನ ಕಾಲ್ಸ್ ಮಾಡ್ತಿದ್ದೀರಾ ಮತ್ತು ಮೆಸೇಜಸ್ ಮಾಡ್ತಿದ್ದೀರಾ. ನಾವು ಒಬ್ಬೊಬ್ರಿಗೂ ಕೂಡ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ನಿಮಗೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಗೆ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾವು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.